ಅರುಳ್ಮೆಗು ವಂಜಿನಾಥ ಸ್ವಾಮಿ ದೇವಸ್ಥಾನ, ಶ್ರೀ ವಂಜಿಯಂ, ತಿರುವರೂರು. ನಾವೀಗ ರಾಜಗೋಪುರದಿಂದ ಒಳಗಡೆ ಹೋಗ್ತಾ ಇದ್ವಿ. ಕಲ್ಪ ವೃಕ್ಷಗಳು ಕೂಡ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ. ಬಹಳ ಅಂದವಾದಂತಹ ಒಂದು ರಾಜಗೋಪುರವನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಕೆಲವು ಮಾಹಿತಿಗಳನ್ನು ಕೊಡಲಾಗಿದೆ ದೇವಸ್ಥಾನದ ಬಗ್ಗೆ, ಮತ್ತು ವಂಚಿನಾಥ ಸ್ವಾಮಿ ದೇವಸ್ಥಾನದ ಬಗ್ಗೆ ಮಾಹಿತಿಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಕಾವೇರಿ ನದಿಯ ದಕ್ಷಿಣ ದಂಡೆಯಲ್ಲಿನ ದೇವಾಲಯಗಳ ಪಟ್ಟಿಯಲ್ಲಿ ಈ ದೇವಾಲಯ 7ನೇಯದು. ತಿರುವಾಯೂರು, ಮೈಲಾಡತುರೈ, ತಿರುವಿಡೈ ಮಾರುತ್ತರ್, ತಿರುವೆಂಕಾಡ್, ಚಾಯವನಂ, ಶ್ರೀ ವಂಚಿಯಂ ಇಷ್ಟೂ ಕ್ಷೇತ್ರಗಳು ಕಾಶಿಗೆ ಸಮಾನವೆಂದು ಪರಿಗಣಿಸಲಾಗಿದೆ. ಇವು ಕಾವೇರಿ ನದಿಯ ದಡದಲ್ಲಿರುವ ದೇವಾಲಯಗಳು. ಇಲ್ಲಿ ನಾವು ಎದುರಿಗೆ ಒಂದು ಪವಿತ್ರವಾದಂತಹ ಒಂದು ಕಲ್ಯಾಣಿಯನ್ನು ನಾವು ನೋಡ್ತಾ ಇದ್ವಿ. ಬಹಳ ದೊಡ್ಡದಂಥ ಒಂದು ಕಲ್ಯಾಣಿ. ಈ ದೇವಾಲಯ ಸಂಕೀರ್ಣವು 2 ಎಕರೆ ವಿಸ್ತೀರ್ಣವಾಗಿದೆ. ಪೂರ್ವ ಗೋಪುರ 11 ಅಂತಸ್ತುಗಳು, 108 ಅಡಿ ಎತ್ತರ ಹೊಂದಿದೆ. ವಂಚಿನಾಥ ಸ್ವಾಮಿ, ಯಮ, ಮಂಗಳನಾಯಕಿ ಅಮ್ಮನ್ ದೇವಾಲಯಗಳು ಪ್ರಮುಖವಾದವು. ಯಮನಿಗೆ ಇಲ್ಲಿ ಮೊದಲ ಪೂಜೆ ಸಲ್ಲುತ್ತದೆ. ಪ್ರಸ್ತುತ ಶಿಲ್ಪಕಲೆ 11ನೇ ಶತಮಾನದಲ್ಲಿ ಚೋಳ ರಾಜವಂಶದ ಅವಧಿಯಲ್ಲಿ ನಿರ್ಮಿಸಲಾಗಿದೆ. ನಾವು ಎದುರುಗಡೆ ಆ ಶಿಲ್ಪಕಲಾ ವೈಭವವನ್ನು ನೋಡ್ತಾ ಹೋಗ್ತಾ ಇದ್ದೀವಿ. ಆ ಕಂಬಗಳು ಅತ್ಯಂತ ಸುಂದರವಾಗಿ ಕೆತ್ತನೆ ಕೆಲಸದಿಂದ ಕೂಡಿದೆ. ಅತ್ಯಂತ ಆಕರ್ಷಣೀಯವಾದ ರೀತಿಯಲ್ಲಿ ಇಲ್ಲಿ ಕಟ್ಕೊಂಡು ಹೋಗಿದ್ದಾರೆ. ಮತ್ತು ಎದುರುಗಡೆ ಗರುಡು ಕಂಬ ಕೂಡ ನಮಗೆ ಕಾಣಿಸ್ತಾ ಇದೆ, ಎತ್ತವಾಗಿರುವಂಥದ್ದು. ನಂದಿಯ ವಿಗ್ರಹ ಮತ್ತು ಪಕ್ಷಿಗಳು ಇವೆಲ್ಲ ಉತ್ಸವ ಮೂರ್ತಿಯನ್ನು ಕೂರಿಸ್ಕೊಂಡು ಮೆರವಣಿಗೆ ಮಾಡುವಂತಹ ವಿಗ್ರಹಗಳು. ಇಲ್ಲಿನ ಪವಿತ್ರ ವೃಕ್ಷ ಶ್ರೀಗಂಧದ ಮರ. ಇಲ್ಲಿನ ಪವಿತ್ರ ಕಲ್ಯಾಣಿ ಗುಪ್ತಗಂಗೈ ಎಂದು ಕರೆಯಲಾಗಿದೆ. ಇಲ್ಲಿ ಹಿಂದೂ ಸಾವಿನ ದೇವರಾದ ಯಮನಿಗೆ ಪ್ರತ್ಯೇಕ ದೇವಾಲಯವಿದೆ. ಶ್ರೀ ವಂಚಿಯಂನಲ್ಲಿರುವ ವಂಚಿನಾಥ ಸ್ವಾಮಿ ದೇವಸ್ಥಾನವು ಶಿವನಿಗೆ ಅರ್ಪಿತವಾದ ಹಿಂದೂ ದೇವಾಲಯ. ಬಸವನ ಒಂದು ವಿಗ್ರಹವನ್ನು ಕೂಡ ಇಲ್ಲಿ ನಾವು ನೋಡಬಹುದು. ಶಿವನನ್ನು ವಂಚಿನಾಥ ಸ್ವಾಮಿ, ಪಾರ್ವತಿಯನ್ನು ಮಂಗಳಾಂಬಿಗೈ ಅಮ್ಮನ್ ಎಂದು ಪೂಜಿಸಲಾಗುತ್ತದೆ. ಎದುರುಗಡೆ ಗರ್ಭಗುಡಿ ನಮಗೆ ಕಾಣಿಸ್ತಾ ಇದೆ. 2 ಪಕ್ಕಗಳಲ್ಲೂ ಕೂಡ ವಿಗ್ರಹಗಳು, ನರ್ತನ ಶೈಲಿರುವಂಥ ವಿಗ್ರಹಗಳು, ಮತ್ತು ಇಲ್ಲಿ ಗಣಪತಿಯ ವಿಗ್ರಹ ಮತ್ತು ಸಾಲಾಗಿ ಅನೇಕ ದೇವಾನುದೇವತೆಗಳನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಈ ದೇವಾಲಯವನ್ನು ಪಾದಲ್ ಪೇತ್ರ ಸ್ಥಳಂ ಎಂದು ವರ್ಗೀಕರಿಸಲಾಗಿದೆ. ಅಂದರೆ ತಮಿಳು ಸಂತ ಕವಿಗಳು ಹಾಡಿ ಹೊಗಳಿದ ದೇವಾಲಯ. ಇಲ್ಲಿ ಶಿವನು ಯಮಧರ್ಮರಾಯನಿಗೆ ಪಾಪ ವಿಮೋಚನೆ ನೀಡಿದನೆಂದು ಹೇಳಲಾಗುತ್ತದೆ. ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟರೆ ನಮ್ಮಲ್ಲೂ ಸಹ ನಾವು ಅರಿದೆಯೋ ಮಾಡಿರುವಂತಹ ಪಾಪ ಕರ್ಮಗಳು ವಿಮೋಚನೆಯಾಗುತ್ತದೆ ಎಂದು ಬಲವಾಗಿ ನಂಬಿಕೆ ಇಲ್ಲಿ ಇದೆ. ಈ ದೇವಾಲಯಕ್ಕೆ ಭೇಟಿ ನೀಡುವುದರಿಂದ ಕಾಶಿಗೆ ಹೋದಷ್ಟು ಪುಣ್ಯ ಬರುತ್ತದೆ ಎಂಬ ನಂಬಿಕೆ ಇದೆ. ಇಲ್ಲಿ ಆ ಸುಂದರವಾದಂತಹ ಒಂದು ರಾಜಗೋಪುರಗಳನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಶ್ರೀ ವಂಚಿಯಂ ದೇವಾಲಯ ಕಾವೇರಿ ನದಿಯ ದಡದಲ್ಲಿದೆ. ಇಲ್ಲಿನ ದೇವರನ್ನು ಪೂಜೆ ಮಾಡುವ ರೀತಿ ಬೇರೆ ಥರ ಇದೆ. ಮೊದಲು ಗುಪ್ತಗಂಗಾ ತೀರ್ಥಂನಲ್ಲಿ ಮುಳುಗೆದ್ದು ಮೊದಲು ಯಮದೇವರನ್ನು ಪೂಜಿಸಿ ನಂತರ ವಂಚಿನಾಥ ಸ್ವಾಮಿ ದರ್ಶನ ಮಾಡಬೇಕು. ಇದು ಇಲ್ಲಿನ ಒಂದು ಪದ್ಧತಿಯಾಗಿದೆ. ಇಲ್ಲಿ ಯಮಧರ್ಮರಾಯನ ಪೂಜಿಸುವುದರಿಂದ ಪುಣ್ಯ ಲಭಿಸುತ್ತದೆ ಅನ್ನುವುದೊಂದು ಬಲವಾದ ನಂಬಿಕೆ ಇದೆ. ಎದುರುಗಡೆ ನಾವು ಗರ್ಭಗುಡಿಯನ್ನು ಕೂಡ ನೋಡ್ತಾ ಇದ್ದೀವಿ. ಇಲ್ಲಿ ಇರುವಂತಹ ಒಂದು ಸುಂದರವಾದಂತಹ ಮೂರ್ತಿ, ಯಮಧರ್ಮರಾಯನ ಒಂದು ವಿಗ್ರಹ, ಉತ್ಸವ ಮೂರ್ತಿಯನ್ನು ಕೂಡ ಇಲ್ಲಿ ನೋಡ್ತಾ ಇದ್ದೀವಿ.